ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಟ್ಯೂಸ್ಡೇ ಮಿನಿ ವ್ಲಾಗ್. ಇವತ್ತು ಎಗ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇದಕ್ಕೆ 6 ಎಗ್ ತೊಗೊಂಡಿದ್ದೀನಿ. ಫಸ್ಟು ನೀರಿಗೆ ಹಾಕಿ ಚೆಕ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಬಿಟ್ಟು ಅದಕ್ಕೆ 6 ಎಗ್ ಹಾಕಿ ಎಲ್ಲ ಎಗ್ಗು ಮುಳುಗಬೇಕು. ತೇಲ್ತಿದ್ರೆ ಚೆನ್ನಾಗಿರಲ್ಲ ಅಂತ ನಂದು ಒಂದು ಎಗ್ ಚೆನ್ನಾಗಿಲ್ಲ, ಅದನ್ನು ತೆಗೆದು ರಿಪ್ಲೇಸ್ ಮಾಡಿಕೊಂಡು ಅದನ್ನು ಕುಕ್ಕರಿಗೆ ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಹಾಕಿಸ್ಕೊತೀನಿ. ಎಲ್ಲ ಮೊಟ್ಟೆನ ಚೆನ್ನಾಗಿದ್ದರೆ ವಿಷಲ್ ಹಾಕ್ಸಿದ್ರು ಏನೂ ಆಗೋದಿಲ್ಲ. ಇಲ್ಲಿ ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇಲ್ಲಿ ಪಲಾವ್ ಸ್ಪೈಸಸ್ ತೊಗೊಂಡಿದ್ದೀನಿ. ಕಸೂರಿ ಮೇಥಿ, ಗರಂ ಮಸಾಲ, ಬಿರಿಯಾನಿ ಮಸಾಲ, ಒಂದು ಚಿಟಿಕೆ ಅರಿಶಿನ, ಆಯಿಲು ಮತ್ತು ಸಾಲ್ಟ್ ತೊಗೊಂಡಿದ್ದೀನಿ. ಇಲ್ಲಿ 1 ಕಪ್ ಬಾಸ್ಮತಿ ರೈಸು, 1 ಕಪ್ಪು ನಾರ್ಮಲ್ ರೈಸ್ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೋತಾ ಇದ್ದೀನಿ. ಅಷ್ಟರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪನ್ನ ಗ್ರೈಂಡ್ ಮಾಡಿಕೊಂಡು ಇಟ್ಕೋತೀನಿ. ಈರುಳ್ಳಿ ಮತ್ತು ಟೊಮೆಟೊನ ಚಾಪ್ ಮಾಡ್ಕೋತೀನಿ. ಅದಾದಮೇಲೆ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ 5 ಟೇಬಲ್ ಸ್ಪೂನ್ ಆಯಿಲು, ಪಲಾವ್ ಎಲೆ, ಕಸೂರಿ ಮೇಥಿ, ಚಕ್ರ ಮೊಗ್ಗು, ಮರಾಠಿ ಮೊಗ್ಗು, ಸೋಂಪು ಎಲ್ಲ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಚಾಪ್ ಮಾಡ್ಕೊಂಡಿದ್ದೀನಿ. ಅದು ಈರುಳ್ಳಿ ಮತ್ತು ಟೊಮೆಟೊನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಸಾಲ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಮೊಟ್ಟೆ ಬೆಂದಿತ್ತು. ಅದನ್ನು ಈ ಥರ ಮಾಡಿಕೊಂಡು ಕೋಲ್ಡ್ ವಾಟರಿಗೆ ಹಾಕಿ ಆದರೆ ನೀಟಾಗಿ ಪೀಲ್ ಆಗುತ್ತೆ ಅಂತ ಅದನ್ನು ಕೋಲ್ಡ್ ವಾಟರ್ಗೆ ಹಾಕಿ ಪೀಲ್ ಮಾಡಿಕೊಂಡೆ. ಅಷ್ಟರಲ್ಲಿ ಚೆನ್ನಾಗಿ ಪೀಲ್ ಆಗಿದ್ದು. ಅಷ್ಟರಲ್ಲಿ ಮಸಾಲೆ ರುಬ್ಬಿದ್ನಲ್ಲ ಅದನ್ನು ಈರುಳ್ಳಿ ಮತ್ತು ಟೊಮೊಟೊನ ಫ್ರೈ ಮಾಡಿದ್ನಲ್ಲ ಅದಕ್ಕೆ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋತೀನಿ. ಅಷ್ಟರಲ್ಲಿ ಇದು ಮೊಟ್ಟೆ ಬಿಡಿಸ್ಕೊಂಡಿದ್ನಲ್ಲ ಅದನ್ನು ಈ ಥರ ನೀಟಾಗಿ ಕಟ್ ಮಾಡಿಕೊಂಡ್ರೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಅಂತ. ಅಷ್ಟರಲ್ಲಿ ಒಂದು ಕಡಾಯಿ ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, 1 ಚಿಟಿಕೆ ಅರಿಶಿನ ಹಾಕಿ, ಉಪ್ಪು ಬೇಕಂದರೆ ನೀವು ಹಾಕೋಬೋದು. ಅದನ್ನು 6 ಮೊಟ್ಟೆ ಇತ್ತಲ್ಲ ಅದನ್ನು ನೀಟಾಗಿ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಇದು ಈ ಥರ ನೀಟಾಗಿ ಫ್ರೈ ಆಗಬೇಕು, ಆಗ ಚೆನ್ನಾಗಿ ಎಗ್ ಬಿರಿಯಾನಿಲಿ ಚೆನ್ನಾಗಿರುತ್ತೆ. ಅದಾದಮೇಲೆ ಕುಕ್ಕರಿಗೆ ತೊಳೆದಿಟ್ಕೊಂಡಿದ್ನಲ್ಲ ಅದು ರೈಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅಷ್ಟು ರೈಸ್ನ ಆ್ಯಡ್ ಮಾಡಿದ ಮಸಾಲ ಪದಾರ್ಥಗಳಿದ್ವಲ್ಲ ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿದ ಮೇಲೆ ಸಾಲ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದ್ಸಲ ಟೇಸ್ಟ್ನ ಚೆಕ್ ಮಾಡ್ಕೋಬೋದು. ನಾನು ಇಲ್ಲಿ ಬಾಸ್ಮತಿ ರೈಸು ಮತ್ತು ನಾರ್ಮಲ್ ರೈಸ್ ತೊಗೊಂಡಿರೋದನ್ನ 3.5 ಕಪ್ ವಾಟರ್ ಹಾಕ್ತೀನಿ. ನೀವು ನಾರ್ಮಲ್ ರೈಸ್ ತೊಗೋತೀರ ಅಂದರೆ 1:1 4 ಕಪ್ ವಾಟರ್ ಹಾಕೋಬೇಕು. ಇಲ್ಲಿ 3.5 ಕಪ್ ವಾಟರ್ ನಾನು ಹಾಕೋತಾ ಇದ್ದೀನಿ. ಅದಾದಮೇಲೆ ಫ್ರೈ ಮಾಡಿದ್ನಲ್ಲ ಆ ಮೊಟ್ಟೆನೂ ಸಹ ಇದಕ್ಕೆ ನಾನು ಆ್ಯಡ್ ಮಾಡ್ತಿದ್ದೀನಿ. ಆ್ಯಡ್ ಮಾಡಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಉಪ್ಪು ಮತ್ತು ಖಾರ ನಿಮ್ಮ ರುಚಿಗೆ ತಕ್ಕಂಗೆ ಚೆಕ್ ಮಾಡಿಕೊಂಡು ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ತುಪ್ಪನೂ ಆ್ಯಡ್ ಮಾಡ್ತೀನಿ. ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡ್ತೀನಿ. ಅಷ್ಟರಲ್ಲಿ ಮೊಸರು ಬಜ್ಜಿ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು 1 ಕಪ್ ಮೊಸರು, ಸಾಲ್ಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪಾಗಿ ನೀಟಾಗಿ ಮಿಕ್ಸ್ ಮಾಡಿ 5 ಮಿನಿಟ್ಸ್ ಇಡ್ತೀನಿ. ಅಷ್ಟರಲ್ಲಿ ಮೊಸರು ಬಜ್ಜಿ